ಸರ್ವೇಪಿ ಸುಖಿನಃ ಸಂತು. ಇಂದಿನ ಭವಿಷ್ಯವನ್ನ ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ. ಇಂದು ಫೆಬ್ರವರಿ 10ನೇ ತಾರೀಕು. ಮೇಷರಾಶಿಯವರಿಗೆ ಸ್ವಲ್ಪ ಆಸ್ತಿಪಾಸ್ತಿ ವಿಚಾರದಲ್ಲಿ ಗಂಭೀರವಾದಂತಹ ದಿವಸ ಇದಾಗಿರುತ್ತೆ. ಆದ್ದರಿಂದ ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಇಂದು ಮುಖ್ಯ ನಿರ್ಧಾರ ಬೇಡ. ವಹಿವಾಟಿನಲ್ಲಿ ಜಾಗರೂಕತೆ ಅವಶ್ಯಕ. ವೃಷಭ ರಾಶಿಯವರಿಗೆ ಇಂದು ಬಹಳ ಒಳ್ಳೆಯ ದಿನ. ಯಾರು ಮಾಸ್ ಮೀಡಿಯಾ, ಕಮ್ಯುನಿಕೇಶನ್ ಇತ್ಯಾದಿ ಉದ್ಯಮಗಳಲ್ಲಿದ್ದೀರಿ, ನಿಮಗೆಲ್ಲರಿಗೂ ಇಂದು ಒಳ್ಳೆಯ ದಿನವಾಗಲಿದೆ ಮತ್ತು ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು ಪ್ರಾಪ್ತಿಯಾಗುವುದಿದೆ. ಮಿಥುನ ರಾಶಿಯವರಿಗೆ ಸಂಸಾರದಲ್ಲಿ ನೆಮ್ಮದಿ, ಸಂಸಾರದ ಕಡೆ ಹೆಚ್ಚಿನ ಗಮನ ಇರುತ್ತೆ. ಆದರೂ ಕೂಡ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಿರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ಕರ್ಕ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ. ಹಿಂದಿನ 3-4 ದಿನಗಳಲ್ಲಿ ಇದ್ದಂತಹ ಕ್ಷೋಭೆಯ ವಾತಾವರಣ ಇಂದು ಕರಗತ್ತೆ ಮತ್ತು ಧ್ಯಾನಾದಿಗಳಿಂದ ಹೆಚ್ಚಿನ ನೆಮ್ಮದಿಯನ್ನು ಕಾಣಬಹುದು. ಸಿಂಹ ರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. 2 ದಿನಗಳ ಕಾಲ ಮುಖ್ಯ ನಿರ್ಧಾರ ಯಾವುದೂ ಬೇಡ. ಆರೋಗ್ಯದ ಬಗ್ಗೆ ಗಮನ ಅವಶ್ಯಕ. ಕನ್ಯಾ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ನೆಮ್ಮದಿ, ಧನಾಗಮನ ಸೂಚನೆ, ಇಷ್ಟಾರ್ಥ ಸಿದ್ಧಿ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ತುಂಬಾ ಹೆಚ್ಚಾಗತ್ತೆ. ಮನಸ್ಸು ಮತ್ತೆ ನಿಮ್ಮ ಕಾರ್ಯ ಇವುಗಳ ಬಗ್ಗೆ ಹೆಚ್ಚಾಗಿ ಗಮನ ಕೊಡೋದಕ್ಕೆ ಆಗೋದಿಲ್ಲ. ಮನೆಯಲ್ಲೂ ಕೂಡ ಒತ್ತಡ ಹೆಚ್ಚಾಗಿ ಬಿಡುತ್ತೆ. ಆದ್ದರಿಂದ ಮನೆಯಿಂದ ದೂರ ಹೋಗಬೇಕಾಗಿ ಬರಬಹುದು ಕೆಲವರಿಗೆ. ಆದರೆ ಅತ್ಯಗತ್ಯವಾಗಿ ವಿನಯದಿಂದ ವರ್ತಿಸಬೇಕು. ವೃಶ್ಚಿಕ ರಾಶಿಯವರಿಗೆ ಇಂದು ಸ್ವಲ್ಪ ಮನಸ್ಸಿಗೆ ಖೇದ ಇದ್ರೂ ಕೂಡ ಭಾಗ್ಯೋದಯವಾಗುತ್ತೆ. ದೊಡ್ಡವರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಅನೇಕ ರೀತಿಯಲ್ಲಿ ಒಳ್ಳೆಯದನ್ನ ನೋಡ್ತೀರಿ. ವಿನಯಪೂರ್ವಕವಾದ ವ್ಯವಹಾರ ಅಗತ್ಯ. ಧನು ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಇರುತ್ತೆ. ಅನೇಕ ವಿಷಯಗಳಲ್ಲಿ ತೊಂದರೆ ಉಂಟಾಗಬಹುದು. ನಿರ್ಧಾರಗಳಿಗೆ ಇಂದು ಒಳ್ಳೆಯ ದಿನ ಅಲ್ಲ. ನಿಮ್ಮ ಮನಸ್ಸು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಶಕ್ಯವಾಗುವುದಿಲ್ಲ. ಮಕರ ರಾಶಿಯವರಿಗೆ ಇಂದು ಬಹಳ ಒಳ್ಳೆಯ ದಿನ. ನಿಮ್ಮ ಪ್ರೀತಿ ಪಾತ್ರರಿಂದ ನೆಮ್ಮದಿಯನ್ನ ಕಾಣ್ತೀರಿ. ಎಲ್ಲ ರೀತಿಯ ಸಹಕಾರವನ್ನ ಕಾಣ್ತೀರಿ ಹಾಗೂ ಮುಖ್ಯವಾದಂತಹ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇತ್ಯಾದಿಗಳಲ್ಲಿ ಇಂದು ನೀವು ಯಶಸ್ಸನ್ನ ಕಾಣ್ತೀರಿ. ಆದರೆ ನಿಮ್ಮ ಯಶಸ್ಸಿಗೆ ಬೇರೆಯವರು ಮುಖ್ಯರಾಗಿರ್ತಾರೆ ಅನ್ನೋದನ್ನು ಮರಿಬೇಡಿ. ಕುಂಭರಾಶಿಯವರಿಗೆ ಇಂದು ಆತ್ಮವಿಶ್ವಾಸ ಹೆಚ್ಚಾಗಿದೆ. ಆರೋಗ್ಯ ಕೂಡ ಕೆಲವರಿಗೆ ಬಹಳ ಚೆನ್ನಾಗಿದೆ. ಆದರೆ ಈ ನಿಮ್ಮ ಆತ್ಮವಿಶ್ವಾಸವನ್ನ ಬೇರೆಯವರು ಅಹಂಕಾರ ಅಂತ ತಿಳಿಯಬಾರದು. ಆದ್ದರಿಂದ ವಿನಯವಾಗಿ ವ್ಯವಹಾರ ಮಾಡಿದಾಗ ಶತ್ರುಗಳನ್ನ ಇವತ್ತು ಹಿಮ್ಮೆಟ್ಟಿಸಬಹುದು. ಯಾವುದೇ ರೀತಿಯ ಅಡಚಣೆ ಕಾರ್ಯದಲ್ಲಿ ಇರುವುದಿಲ್ಲ. ಮೀನರಾಶಿಯವರಿಗೆ ನಿಮ್ಮ ಬುದ್ಧಿಶಕ್ತಿ ಇಂದು ಅತಿ ಹೆಚ್ಚಾಗಿ ಐಕ್ಯು ತುಂಬಾ ಜಾಸ್ತಿ ಇರುತ್ತೆ. ಆದ್ದರಿಂದ ಕ್ರಿಯಾಶೀಲತೆಯಿಂದ ಎಲ್ಲ ಕೆಲಸಗಳನ್ನು ಸಾಧಿಸಬಹುದು. ಮತ್ತು ಆರ್ಟಿಸ್ಟ್ಗಳಿಗೆ, ಕಲಾವಿದರಿಗೆ ಇದು ಬಹಳ ಒಳ್ಳೆಯ ದಿನ. ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತೀರಿ. ಆದರೆ ದಾಂಪತ್ಯ ಮಿತ್ರತ್ವಗಳಲ್ಲಿ ಸ್ವಲ್ಪ ಒಡಕು ಇರಬಹುದು. ಭಗವದ್ಗೀತೆಯ ಶ್ಲೋಕವನ್ನು ಮನನ ಮಾಡುವುದನ್ನು ಮರಿಬೇಡಿ. ಸರ್ವರಿಗೂ ಶುಭಮಸ್ತು.